ಸಂಜೀವಿನಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ರಾಯಚೂರು ಮಹಾನಗರ ಪಾಲಿಕೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸೆಲೋ ಫೌಂಡೇಶನ್ ಬೆಂಗಳೂರು ಇವರಗಳ ಸಹಯೋಗದೊಂದಿಗೆ ವಿಕಾಸ ಪಥದಲ್ಲಿ ಮಹಿಳೆಯರ ಹೆಜ್ಜೆ ಸೌರ ಬೆಂಬಲಿತ ಜೀವನೋಪಾಯ ಪರಿಹಾರಗಳ ಪ್ರದರ್ಶನ ಡಿಸೆಂಬರ್ 3 ಮತ್ತು 4ರಂದು ಬೆಳಗ್ಗೆ 9:30ರಿಂದ ಸಾಯಂಕಾಲ 5 ಗಂಟೆಯವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಡೆಯಲಿದೆ ಎಂದು ಸೆಲೋ ಫೌಂಡೇಶನ್ ಬೆಂಗಳೂರು ಹಿರಿಯ ಯೋಜನಾ ವ್ಯವಸ್ಥಾಪಕರು ಪ್ರಾಣೇಂದ್ರ ಸಿಂಗ್ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೃ ವಿ ರಾಯಚೂರು ಕುಲಪತಿಗಳು ಡಾಕ್ಟರ್ ಎಂ ಹನುಮಂತಪ್ಪ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಅಧಿಕಾರಿಗಳು ನಿತೀಶ್ ಕೆ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಂದು, ಮಹಾನಗರ ಪಾಲಿಕೆ ಆಯುಕ್ತರು ಜುಬೇನ ಮಹಾಪಾತ್ರ ಅವರು ಭಾಗವಹಿಸಲಿದ್ದಾರೆ. ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ವಿಕಾಸಿನಿ ಅಂತ ಅಂದರೆ ವಿಕಾಸ ಪಥದಲ್ಲಿ ಮಹಿಳೆಯರೇ ಹೆಜ್ಜೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಯೂನಿವರ್ಸಿಟಿ ಆವರಣದಲ್ಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆವರಣದಲ್ಲಿ ಬೆಳಿಗ್ಗೆ 9:30 ಸಾಯಂಕಾಲ 6 ಗಂಟೆವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅಂದರೆ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಗೌರ್ಮೆಂಟ್ ಅವರು, ಗೌರ್ಮೆಂಟ್ ಆದಾಯ NRLM ಅಂದರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಮತ್ತು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ಹಾಗೆ ಬಂದರೆ ರಾಯಚೂರು ಮಹಾನಗರ ಪಾಲಿಕೆ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಸೆಲ್ಕೋ ಫೌಂಡೇಶನ್ನ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸುಮಾರು ಸಂಘ ಸಂಸ್ಥೆಗಳಾದ ಸಹ ಭಾಗವಹಿಸ್ತಾ ಇದ್ದಾರೆ. ಇದರ ಮೇನ್ ಉದ್ದೇಶ ಏನಪ್ಪ ಅಂದರೆ ಸೌರ ಆಧಾರಿತವಾದ ಯಂತ್ರೋಪಕರಣಗಳನ್ನ ಅಲ್ಲಿ ಪ್ರದರ್ಶನ ಮಾಡಿ ಆ ಯಂತ್ರೋಪಕರಣಗಳು ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ನಮ್ಮ ಯಾರು ಮಹಿಳೆಯರು ಅಂದರೆ SHG ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಬಂದರೆ ಫಾರ್ಮರ್ಸ್ ರೈತರು FPO ಮುಖಾಂತರ ರೈತರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಬಂದರೆ ಅಂಗವಿಕಲರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅರೌಂಡ್ ಒಂದು 3,000 ಜನವನ್ನು ನಾವು ಇದನ್ನು ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ. ಅಂದರೆ ಪ್ರದರ್ಶನ ವೀಕ್ಷಣೆ ಮಾಡಲಿಕ್ಕೆ ಒಂದು 3,000 ಜನವನ್ನು ಪ್ಲಾನ್ ಮಾಡಿದ್ದೀವಿ. ವಿವಿಧ ಇಲಾಖೆಯವರ ಜೊತೆಗೂ ಸಂಘ ಸಂಸ್ಥೆಗಳು NGOಗಳು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದನ್ನು ಏನಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಈಗ ಏನಾಗಿದೆ ಅಂದರೆ ಸಾಕಷ್ಟು ಮೈಗ್ರೇಷನ್ ಆಗ್ತಾ ಇದೆ. ಮೈಗ್ರೇಷನ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಯಾವ್ದಾದ್ರು ಒಂದು ಉದ್ಯೋಗ ಹುಡುಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆ ಉದ್ಯೋಗವನ್ನ ಇಲ್ಲೇ ಅವರು ಊರಲ್ಲೇ ಕಂಡುಕೊಳ್ಬೇಕು. ಅವ್ರಿಗೆ ವಿವಿಧ ಏನು ತಂತ್ರಜ್ಞಾನಗಳನ್ನ ನಾವು ಸರ್ಕಾರೇತರ ಮೂಲಕ ಅವ್ರಿಗೆ ಪರಿಚಯವನ್ನು ಮಾಡ್ತಾ ಇದ್ದೀವಿ. ಹಾಗೆ ಬಂದರೆ ಕೆಲವು ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ಗಳಿದೆ, ಅದ್ರ ಬಗ್ಗೆಯೂ ಸಹ ನಾವು ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಪರಿಚಯವನ್ನು ಕೊಡ್ತಾ ಇದ್ದೀವಿ. ಯಾವ್ಯಾವ ಅನುದಾನ ಮತ್ತು ಯಾವ್ಯಾವ ಸಬ್ಸಿಡಿ ಏನೇನು ಸ್ಕೀಮ್ಗಳು ದೊರೀತವೆ ಅನ್ನೋದ್ರ ಬಗ್ಗೆಯೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಗಮನ ಮೂಡಿಸ್ತಾ ಇದ್ದೀವಿ. ಹಾಗೆ ಬಂದರೆ ಹಲವಾರು ಬ್ಯಾಂಕ್ಗಳಲ್ಲಿ ಸಾಕಷ್ಟು ಸಾಲ ಸೌಲಭ್ಯಗಳಿವೆ. ಆ ಸಾಲ ಸೌಲಭ್ಯಗಳನ್ನ ಅವರು ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ನಾವೇನು ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮದಲ್ಲಿ ಹಲವಾರು ಬ್ಯಾಂಕರ್ಸ್ಗಳನ್ನು ಸಹ ನಾವು ಇನ್ವೈಟ್ ಮಾಡಿದ್ದೀವಿ. ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಓವರಾಲ್ ಇದೆಲ್ಲ ಆದಮೇಲೆ ಕೆಲವು ಬ್ರ್ಯಾಂಡಿಂಗ್ ಆಗಿರ್ಬೋದು, ಕೆಲವು ಮಾರ್ಕೆಟಿಂಗ್ ಆಗಿರ್ಬೋದು, ಈ ಥರ ಒಂದು ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಅಂಥದನ್ನ ನಾವೇನು ಮಾಡ್ತಾ ಇದ್ದೀವಿ,
ಅವ್ರನ್ನೂ ಸಹ ಪರಿಣಿತರನ್ನ ನಾವು ಆಹ್ವಾನ ಮಾಡಿದ್ದೀವಿ. ಅವರು ಈ ಮಹಿಳಾ ಮಣಿಗಳಿಗೆ ಮತ್ತು ರೈತರುಗಳಿಗೆ ಮತ್ತು ಅಂಗವಿಕಲರಿಗೆ ಒಂದು ಅವ್ರ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಮಾಡ್ತೀವಿ ಅಂತ ಮಾಡ್ತಾರೆ. ಈ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಾವು 3 ಮತ್ತು 4ನೇ ತಾರೀಕು ಈ ಯೂನಿವರ್ಸಿಟಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಆಯೋಜಿಸಿರುವ ಈ ಒಂದು ಸೌರ ಮೇಳ ಅಂತಲೇ ಹೇಳ್ಬೋದು. ಇದಕ್ಕೆ ಸಹಯೋಗ ನೀಡಲು ಅವರು ನಮ್ಮ ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಎಂ ಹನುಮಂತಪ್ಪ ಸಾಹೇಬರನ್ನು ಭೇಟಿಯಾಗಿ ಕೇಳ್ಕೊಂಡಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕೂಡ ಸದಾ ಇಂತಹ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗಾಗಿ ಕಾರ್ಯಕ್ರಮ ಮಾಡಲು ನಾವು ಮುಂಚೂಣಿಯಲ್ಲಿರ್ತೇವೆ ಅಂತ ಹೇಳಿ ಅವರು ಕೂಡ ನಮ್ಮ ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಎಂ ಹನುಮಂತಪ್ಪ ಅವರು ನಾಳೆ ಈ 2 ದಿನದ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ಅವರು ಎಲ್ಲರಿಗೂ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಮತ್ತು ಇವರ ಸಹಯೋಗದೊಂದಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿರುವ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಒಂದು ಅಖಿಲ ಭಾರತ ಸಮನ್ವಿತ ಶಕ್ತಿ ಮೂಲಗಳ ಯೋಜನೆ, ನಮ್ಮ ICAR ಅಂತ ಹೇಳ್ತೀವಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಅವರು ಪ್ರಾಯೋಜಿತ ಒಂದು ಯೋಜನೆ ಇದೆ, ಶಕ್ತಿ ಮೂಲಗಳ ಯೋಜನೆ. ಆ ಯೋಜನೆಗಳ ಅಡಿಯಲ್ಲಿ ಕೂಡ ಯಾವ ವಿಧವಾದ ಶಕ್ತಿ ಮೂಲಗಳನ್ನು ಬಳಕೆ ಮಾಡಿಕೊಂಡು ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ. ಆ ತಂತ್ರಜ್ಞಾನಗಳನ್ನು ಕೂಡ ನಾವು ಇವರ ಜೊತೆಗೂಡಿ ಅವುಗಳನ್ನು ಕೂಡ ಪ್ರಾತ್ಯಕ್ಷಿಕೆ ಇಟ್ಟಿದ್ದೀವಿ. ಸೌರಶಕ್ತಿ ಚಾಲಿತ ಸಿಂಪಡಣೆ ಯಂತ್ರಗಳು ಇರ್ಬೋದು, ಮತ್ತು ಸೌರಶಕ್ತಿ ಚಾಲಿತ ನೀರಾವರಿ ಪಂಪ್ ಸೆಟ್ಗಳು ಇರ್ಬೋದು, ಆಮೇಲೆ ವಿದ್ಯುತ್ ಇದು ನಾವು ಸೋಲಾರ್ ಇನ್ಸೆಕ್ಟ್ ಟ್ರಾಪ್ ಅಂತೀವಿ, ಕೀಟ ಸೆಳೆಯುವ ಸಾಧನ, ಬರ್ಡ್ ಸ್ಕೇರ್ ಅಂತೀವಿ. ಈ ಜೋಳ ಮತ್ತು ಸಜ್ಜೆ ಇವು ಕರೆಕ್ಟ್ ಕಾಳು ಬಿಟ್ಟಾಗ ಹಕ್ಕಿ ಪಕ್ಷಿಗಳ ಕಾಡು ಪ್ರಾಣಿಗಳ ಹಾವಳಿ ಬಾರಿ ಆಗ್ತದೆ. ಅವಕ್ಕ ನಾವು ಬರ್ಡ್ ಮತ್ತು ಇನ್ಸೆಕ್ಟ್ ವೈಲ್ಡ್ ಅನಿಮಲ್ ರಿಪೆಲ್ಲರ್ ಅಂತಿದೆ, ಕಾಡು ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಬೆದರಿಸಿ ಓಡುವ ಯಂತ್ರ. ಈ ರೀತಿ ಸಿಂಪಡಣಾ ಯಂತ್ರಗಳು, ಹಲವು ವಿಧವಾದ ಸೌರಶಕ್ತಿ ಆಧಾರಿತ ಯಂತ್ರೋಪಕರಣಗಳು ಕೂಡ ನಮ್ಮ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದ ನವೀಕರಿಸಬಹುದಾದ ವಿಭಾಗದಲ್ಲಿ ಈ ಅಖಿಲ ಭಾರತ ಸಮನ್ವಿತ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಅವುಗಳನ್ನು ಪ್ರಾತ್ಯಕ್ಷಿಕವಾಗಿ ಹೋದ ವರ್ಷದಿಂದ ಮಾಡ್ತಾ ಇದ್ವಿ. ಅವುಗಳನ್ನು ಕೂಡ ನಾವು ಇವರ ಸಹಯೋಗದಲ್ಲಿ ನಾವು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದರ ಮೂಲಕ ನಮ್ಮ ಭಾಗದ ರೈತಾಪಿ ವರ್ಗಕ್ಕೆ ಮತ್ತು ರೈತ ಮಹಿಳೆಯರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಇದು ತಲುಪಲಿ ಅಂತ ಉದ್ದೇಶ ನಮ್ಮದು. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇರುವುದರಿಂದ ನಾವು ಎಲ್ಲ ಸಹಯೋಗದೊಂದಿಗೆ ಈ ಸಮಾರಂಭ ಮಾಡ್ತಾ ಇದ್ದೀವಿ. ತಾವು